ಬನ್ನಿ ಇಷ್ಟನ್ನು ಮಾಡಿ ತಮ್ಮ ಮೇಲೆ 2 ಸಾರಿ ವಿಜಿಲೆನ್ಸ್ ಕಮಿಷನರ್ ರೈಡ್ ಮಾಡಿದ್ರು. ಹೌದು ಅಂತೀರ? ಇಲ್ಲ. ಹೌದು. ಆದ್ರೆ ನನ್ ಕಂಡ್ರೆ ಆಗ್ದಿರೋರು ಸುಳ್ಳು ದೂರು ಕೊಟ್ಟಿದ್ರು, ಅದಕ್ಕೆ ರೈಡ್ ಆಗಿತ್ತು. ಸುಳ್ಳು ರೈಡ್ ಆದ್ರೆ ಈಗ ತೋರಿಸಿದ್ನಲ್ಲ ಕಾಲೇಜ್ನವರು ಇಟ್ಟಾಯ್ತು. ಆ 2 ಮನೆಗಳು ದಾಖಲೆಗಳು ಅದಕ್ಕೆ ವಿಜಿಲೆನ್ಸ್ ಕಮಿಷನ್ ಇತ್ತು. ಸಿದ್ಧಾರ್ಥಪುರದ ರಿಂಗ್ ರೋಡ್ನಲ್ಲಿ ಹೈವೇನಲ್ಲಿ 100 ಎಕರೆ ಪ್ರೈಮ್ ಲ್ಯಾಂಡ್ ಕೊಂಡ್ಕೊಂಡಿದ್ರು. ಯಾರು ಗಲಾಟೆ ಸುಧ? ಅದರದ್ದು ಲೆಕ್ಕಾಯ್ತು. ಯಾವ ಪಕ್ಕ? 50 ಲಕ್ಷ ರೂಪಾಯಿ ಕ್ಯಾಶ್ ವಿಜಿಲೆನ್ಸ್ ಕಮಿಷನ್. ಹೌದು ಅಂತಿರೋ ಇಲ್ಲ. ಬಿಡಿ ಮಾಡ್ತೇವೆ ಅದಲ್ಲದೆ ಈ ಕಾಲದಲ್ಲಿ ಯಾರ ತಾನೇ ಪರಮ ಪವಿತ್ರರಾಗಿರ್ತಾರೆ. ಭ್ರಷ್ಟತೆಯ ಕಳಂಕ ಎಲ್ಲರಿಗೂ ಸ್ವಲ್ಪ ಅಂಟ್ಕೊಂಡಿರುತ್ತೆ. ನೀವು ಒಬ್ಬರೇ ಬಿಡಿ, ಅದರ ವಿಚಾರ ಬಿಡಿ. ಈಗ 1996 ರಾಣೆಯು ಜೈಲಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರಲ್ಲ. ರಾಜಕಾರಣಿ ರಾಣೆಯವರು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸ್ಟೇಟ್ ಮಿನಿಸ್ಟರ್. ಆಗ ತಾವು ಸುರಕೊಪ್ಪದಲ್ಲಿ ದೇವರಾನ ಹೋಬಳಿನಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ಹೌದಾ? ರಾಣೆಯವರನ್ನ ಹಿಡ್ಕೊಂಡು ತಾವು ಆಗ 1996ರಲ್ಲಿ ಇನ್ನು ಸಿಟಿ ಹತ್ರ ಪಾವನಿಪುರದ ಹೋಬಳಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಕಿಸ್ಕೊಂಡಿದೆ. ಆ ಪಾವನಿಪುರ ಆಗ ಸಂಪಿಗೆ ಹಾರಹಳ್ಳಿ ಅಂತ ಕರೀತಾರೆ. ಹೌದಾ? ಹೌದು. ಅಲ್ಲಿ ಪಾವನಿಪುರದಲ್ಲಿ ನಿಮಗೆ ರಂಜನ್ಲಾಲ್ ಮಿಶ್ರಾ ಅವರ ಪರಿಚಯ. ಹೌದು. ಆಗ ಅವರು ರಂಜನ್ಲಾಲ್ ಮಿಶ್ರಾ ಅವರು ಪಾವನಿಪುರ ಟೌನ್ನಲ್ಲಿ ಒಂದು ಶಾಮಿಯಾನ ಅಂಗಡಿ ಇಟ್ಕೊಂಡಿದ್ರು. ಸ್ಕೂಟರ್ನಲ್ಲಿ ಓಡಾಡ್ತಾ ಇದ್ರು. 1996. ಹೌದಾ? ಯಾಕೆ ಮುಚ್ಚಿಟ್ಕೊಂತೀರಿ ಹೇಳಿ, ಹಣತ್ರ ಲೆಕ್ಕಾಡಿಸಿದ್ರೆ. ಹೌದಾ? ಅರೆ ಮುಚ್ಚಿಟ್ಕೊಳ್ಳೋದೇನಿದೆ ಅದರಲ್ಲಿ? ಹೌದು, ಅವ್ರು ದುಡಿದ್ರು, ಅವ್ರು ದೊಡ್ಡವರಾದ್ರು, ಅದಕ್ಕೆ ನಾನ್ಯಾಕೆ ಮುಚ್ಚಿಟ್ಕೋಬೇಕು? ಹೌದು, ಅವರು ಸ್ಕೂಟರ್ ಓಡಾಡ್ತಿದ್ ನಿಜ, ದುಡಿದು ದೊಡ್ಡವರಾಗುತ್ತಪ್ಪ. ತಪ್ಪಿಲ್ಲ. ನಾವೇ ದುಡಿದು ನಾವೇ ದೊಡ್ಡವರಾಗೋದ್ರಲ್ಲಿ ತಪ್ಪಿಲ್ಲ. ಬೇರೆ ಯಾರೋ ದುಡಿದು ನಾವು ದೊಡ್ಡವರಾಗೋದು ನನ್ನ ಮನಸ್ಸಿಗೆ ಸ್ವಲ್ಪ ಹೆಚ್ಚಾಗುತ್ತೆ. ಆಗ ಅಲ್ಲಿ ಪಾವನಿಪುರದಲ್ಲಿ ಆಗ ಸಂಪಿಗೆ ಹಾರ ಅಂತ ಕರೀತಿದ್ರು. ಆ ಹಳ್ಳಿಯಲ್ಲಿ ಮಹಂತ ದೇವರು ಅಂತ ಒಬ್ಬ ಬಸವಣ್ಣ ದೇವಸ್ಥಾನದ ಪೂಜಾರಿದ್ರು. ವಯಸ್ಸಾದ ಮಹಂತ ದೇವರು ಬಸವಣ್ಣ ದೇವಸ್ಥಾನದ ಪೂಜಾರಿ. ಅವ್ರ ಹೆಸರು ಹೇಳಿದ ತಕ್ಷಣ ಅದೇ ಖಾದ್ಯಾಭಿ ಆಗ್ತಿದ್ದೀರಿ. ನೀವೇನು ಮರ್ಡರ್ ಮಾಡಿಲ್ಲ ಅದಿದ್ರು. ಹೌದಾ? ಮಹಂತ ದೇವರು ಅಂತ. ಹೌದು, ಇದ್ರು. ಅವರಿಗೆ ಈ ಸಂಪಿಗೆ ಹಾರ ಹಳ್ಳಿನಲ್ಲಿ 80 ಎಕರೆ 17 ಗುಂಟೆ ಇನಾಮ್ ಲ್ಯಾಂಡ್ ಇತ್ತು. ಬಸವಣ್ಣ ದೇವಸ್ಥಾನಕ್ಕೆ ಇನಾಮ್ ಕೊಟ್ಟಿದ್ದು, ಪೂಜಾರ ಕೊಟ್ಟಿದ್ದ. ಹೌದಾ? ನನಗೆ ನೆನಪಿಲ್ಲ. ನೆನಪಿಲ್ವಾ? ಒಂದು ಕ್ಲೂ ಕೊಡ್ತೀನಿ, ನೆನಪು ಬರ್ತಾರೆ. ಅದೇ 90 ಎಕರೆ 17 ಗುಂಟೆನಲ್ಲಿ ಗೋಲ್ಡನ್ ಕಾಲನಿ ಅಂತ ರಂಜನ್ಲಾಲ್ ಮಿಶ್ರಾ ಅವರು ಅಪಾರ್ಟ್ಮೆಂಟ್ ಕಟ್ಟಿದರು 1998. ಏನು ನೆನಪಿಲ್ಲ ಮಾತಾಡಿ ಸರ್. ನೋಡಿಲ್ಲ ಗೋಲ್ಡನ್ ಕಾಲನಿ ಅಪಾರ್ಟ್ಮೆಂಟ್? ನೋಡಿದ್ದೀನಿ. ನೀವೇ ಆ ಲ್ಯಾಂಡ್ನ ಅಗ್ರಿಕಲ್ಚರಿಂದ ಅಗ್ರಿಕಲ್ಚರ್ಗೆ ಕನ್ವರ್ಷನ್ ಮಾಡಿಸ್ಕೊಟ್ಟಿದ್ದು ರಂಜನ್ಲಾಲ್ ಮಿಶ್ರಾ ಅವರಿಗೆ. ಹೌದು ಅಂತಿದ್ರೆ ಇಲ್ಲ. ಹೌದು. ಹೇಗೆ ಬಂತು
ರಂಜನ್ ಲಾಲ್ ಮಿಶ್ರಾ ಅವ್ರ ಜಮೀನು. ಅದು ಮಹಾಂತ ದೇವ್ರ ಹತ್ರ ಕೊಂಡ್ಕೊಂಡು. ಮಹಂತ ದೇವರು ಹೊತ್ರ ಲ್ಯಾಂಡ್ನ ಮಿಶ್ರಾ ಅವರು ಯಾವಾಗ ಕೊಂಡ್ಕೊಂಡ್ರು? ಡೇಟ್ ನೆನಪಿದೆ? ಇಲ್ಲ, ನನಗೆ ಸರಿಯಾಗಿ ನೆನಪಿಲ್ಲ. ಇಲ್ಲಿದೆ ಸೇಲ್ಡಿನ್ ಕಾಪಿ. 1997 ಜನವರಿ 2ನೇ ತಾರೀಕು ಮಹಂತ ದೇವರು ಹೊತ್ತ ರಂಜನ್ ಲಾಲ್ ಮಿಶ್ರಾ ಕೊಂಡ್ಕೊಂಡ್ರು. ಓಕೆ, ಹೌದು ನೋಡಿ, ನನಗೊಂದು ಡೆತ್ ಸರ್ಟಿಫಿಕೇಟ್ ಕಾಪಿ ಸಿಕ್ಕಿದೆ, ಅದನ್ನು ತೋರಿಸ್ತೀನಿ. ಸಂಸದೀಯ ಹಾರ ಗ್ರಾಮ ಪಂಚಾಯತಿ ಇವರು ಇಶ್ಯೂ ಮಾಡಿದ್ರು. ಮಹಂತ ದೇವರು, ಸನ್ನಾಫ್ ನಂಜಾದೇವರು, ಬಸವನಗುಡಿ ಅರ್ಚಕರು, ವೀರಶೈವ ಕಾಲೋನಿ, ಪಾವನಿಪುರ ಅಂತ ಡೇಟ್ ಆಗುತ್ತೆ ಗೊತ್ತಾಗ್ತಿರೋದು 1992ನೇ ಇಸ್ವಿ ಫೆಬ್ರವರಿ 3. ಮಹಂತ ದೇವರು ಸತ್ತಿರೋದು 1992 ಫೆಬ್ರವರಿ 3ನೇ ತಾರೀಕು. ಆ ಮಹಂತ ದೇವರ ಹತ್ರ ರಂಜನ್ ಲಾಲ್ ಮಿಶ್ರಾ ಜಮೀನು ಕೊಂಡ್ಕೊಂಡಿರೋದು 1997 ಜನವರಿ 2ನೇ ತಾರೀಕು. ಅವರು ಸತ್ತ 5 ವರ್ಷ ಆದಮೇಲೆ ಮಹಂತ ದೇವರು ಬದುಕೇ ಇರಲಿ, ಅವರ ಹತ್ರ ಕೊಂಡ್ಕೊಂಡು ಮಹಂತ ದೇವರು ಸತ್ತ 5 ವರ್ಷ ಆದ್ಮೇಲೆ ರಂಜನ್ ಲಾಲ್ ಮಿಶ್ರಾ ಆ ಜಮೀನು ಕೊಂಡ್ಕೊಳ್ತಾರೆ. ಅದಕ್ಕೆ ತಾವೇ ಮ್ಯೂಟೇಷನ್ ಬರೆದು ರಂಜನ್ ಲಾಲ್ ಮಿಶ್ರಾ ಹೆಸರು ಅದನ್ನ ಖಾತೆ ಮಾಡ್ಕೊಡಿ. ನೋಡಿ, ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಕಾಪಿ ತಾವೇ ಅದನ್ನ ಖಾತೆ ಮಾಡ್ಕೊಡಿ. ಸಪ್ತ ಮಹಂತ ದೇವರ ಹತ್ರ ರಂಜನ್ ಲಾಲ್ ಮಿಶ್ರಾ ಕೊಂಡುಕೊಂಡಿದ್ದ ಸೇಲ್ಡಿಯ ಆಧಾರದ ಮೇಲೆ ತಾವು ಮ್ಯೂಟೇಷನ್ ಮಾಡಿದ್ದೀವಿ. ಮಹಂತ ದೇವರು ಹೆಸರಲ್ಲಿ ಯಾರು ಗೊತ್ತಾ ರಿಜಿಸ್ಟರ್ ಮಾಡಿಸ್ಕೊತೀವಿ? ನೀವೇ ಮಹಂತ ದೇವರು ಅಂತ ಸೈನ್ ಮಾಡಿಬಿಟ್ಟು ಮಾಡಿಸ್ಕೊತೀವಿ.